ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್. ಇವತ್ತು ಮಾರ್ನಿಂಗ್ ರೆಸಾರ್ಟ್ದು ವ್ಯೂ ತೋರಿಸ್ತೀನಿ ನೋಡ್ಬೋದು. ಕಾಫಿ ತರ್ತವ್ರೆ. ಕಾಫಿ ಆರ್ಡ್ರ್ ಮಾಡ್ಕೊಂಡಿದ್ವಿ, ಕಾಫಿ ಬರ್ತಾಯಿದೆ. ಇದೆಲ್ಲ ತಗೊಂಡೋಗಿ ಕ್ಲೀನ್ ಮಾಡಿ. ಅದರಲ್ಲಿ ಬರೀ ಕಾಫಿ ಬಂತು, ಕಾಫಿ ಕುಡಿಯೋಣ ಬನ್ನಿ. ನೇಚರ್ ಮಧ್ಯೆ ಕಾಫಿ ಕುಡಿತಾ ಇದ್ರೆ ಸ್ವರ್ಗದಲ್ಲಿ ಇದ್ದಂಗೆ ಹೆಂಗ್ ಹೋಗೋದಾಗ್ಲೇ ಹೋಯ್ತಾ ಇದಾರ. ಲಾರಿಗೋ ಬಸ್ಗೋ ಹೋದ್ರೆ ಗುದ್ದಿದ್ರೆ ಸಾಕು, ಡೈರೆಕ್ಟ್ ಸ್ವರ್ಗಕ್ಕೆ ಹೋಯ್ತೀವಿ. ಎಲ್ಲ ಕೆರೆ ನೋಡ್ಬಿಟ್ಟು ನೆಗದ್ ಬಿಡೋದು. ಈ ಟೈಮಲ್ಲಿ, ಈ ವೆದರಲ್ಲಿ ಅದ್ಯಾಕೆ ಮಾತಾಡೋದು? ಅದು ಬರೋ ಟೈಮಲ್ಲಿ ಬರ್ತದಲ್ವಾ, ನಾವ್ಯಾಕೆ ಅದು ಕನ್ಸ್ಕೊಳ್ಳೋದು? ಅದು ಬಂದಾಗ ನಮ್ಮನ್ನ ಹೇಳಿ ಕೇಳಿ ಬರ್ತದ. ಅಲ್ಲಿಗಂಟ ನಾವು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡೋಣ. ಈಗ ಕಾಫಿ ಹಾಕೊಳ್ಳಿ. ಕೊಡಿ. ನಾವು ಬಂದು ಸ್ಟೇ ಆಗಿರೋ ರೆಸಾರ್ಟ್ದು ಒಂದು ಪಾರ್ಟ್ ಇದು. ಟಿಫನ್ ಮಾಡ್ಕೊಬಂದ್ಮೇಲೆ ಇನ್ನೊಂದು ಪಾರ್ಟ್ ತೋರಿಸ್ತೀನಿ. ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ನೇಚರ್ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ನಾವು ಸ್ಟೇ ಆಗಿರೋ ರೂಮ್ಗೆ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ರೆ ನೇಚರ್ ನೋಡ್ತಾ ಹಾಯ್ ಅನಿಸುತ್ತೆ. ನಮ್ಮ ಕಾಟೇಜು ಸಪ್ರೇಟಾಗಿ ಪ್ರೈವೇಟಾಗಿರೋದ್ರಿಂದ ನಮಗೆ ಪ್ರೈವಸಿ ತುಂಬ ಚೆನ್ನಾಗಿ ಸಿಕ್ತು. ಮನೆಯಲ್ಲಿದ್ದರೆ ದಿನ ಕೆಲಸ ಅಂತ ಪ್ರೈವಸಿನೇ ಸಿಗ್ತಾ ಇರಲಿಲ್ಲ. ಇಲ್ಲಿ ಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ನಮ್ಮ ಯಜಮಾನ್ರು ಕಾಲಲ್ಲಿ ಬ್ಯುಸಿಯಾಗಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಡೈನಿಂಗ್ ಹಾಲ್ಗೆ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಆಗಲೇ ಟಿಫನ್ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ವೀಡಿಯೋ ಮಾಡ್ಕೊಬರೋಷ್ಟಲ್ಲಿ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಈ ರೆಸಾರ್ಟ್ದು ಡೈನಿಂಗ್ ಏರಿಯಾ ಇದು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅಲ್ವಾ. ಅಷ್ಟೇ ಎಗ್ ತಿಂತಾ ಇದ್ದೀರಾ? ತೋರಿಸೋ ಎಗ್ಗು. ಈಗ ಟಿಫನ್ಗೆ ಇಡ್ಲಿ, ಸಾಂಬಾರು, ಉದ್ದಿನವಡೆ, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ಚಟ್ನಿ, ಎಗ್ಗು, ಬ್ರೆಡ್ಡು, ಬಟರು ಮತ್ತು ಶಾವಿಗೆ ಪಾಯಸ ಮತ್ತು ವಾಟರ್ ಮೆಲನ್ ಫ್ರೂಟ್ಸಲ್ಲಿ ಬಂದರೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ದರು ಬ್ರೇಕ್ಫಾಸ್ಟ್ಗೆ. ನಾನು ಫ್ರೂಟ್ಸಿಂದ ಶುರು ಮಾಡ್ತಾಯಿದ್ದೀನಿ ಈ ಬ್ರೇಕ್ಫಾಸ್ಟ್ನ. ವಾಟರ್ ಮೆಲನ್ ಹಾಕೋತಾ ಇದ್ದೀನಿ, ಒಂದು ಎಗ್ ಹಾಕೋತಾ ಇದ್ದೀನಿ. ಆನಂತರ ಇಡ್ಲಿ, ಸಾಂಬಾರ್, ಉದ್ದಿನವಡೆ ಹಾಕೋತಾ ಇದ್ದೀನಿ.
ಈಗ ಬ್ರೇಕ್ಫಾಸ್ಟ್ ಮುಗೀತು, ಮತ್ತೆ ಇವಾಗ ಟ್ರಾವೆಲ್ ಶುರು ಮಾಡ್ತಾ ಇದ್ದೀವಿ. ಈಗ ನಾವು ಯಾವ ಕಡೆ ಹೊರಟಿದ್ದೀವಿ ಅಂದರೆ ಸುಳ್ಯ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಕೊರಗಜ್ಜನ್ ಟೆಂಪಲ್ಗೆ. ಜಂಗಲ್ ಹಿಲ್ ರೆಸಾರ್ಟ್ನ ಇನ್ನೊಂದು ಪಾರ್ಟ್ ತೋರಿಸ್ತೀನಿ ಇವಾಗ, ನೋಡ್ಬೋದು. ಪೂಲ್ ಐತೆ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಅಲ್ವಾ ಪೂಲು? ಇಲ್ಲಿಗೆ ನನಗೆ ರೆಸಾರ್ಟ್ ಟ್ರಾವೆಲ್ ಮುಗೀತು. ನೆಕ್ಸ್ಟ್ ಈಗ ಸುಳ್ಯ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಒನ್ ಡೇ ತುಂಬ ಚೆನ್ನಾಗಿತ್ತು. ಈಗ ಸುಳ್ಯ ಟೌನ್ ಒಳಗಡೆ ಪಾಸ್ ಆಗ್ತಾ ಇದ್ದೀವಿ. ಸುಳ್ಯದಲ್ಲಿರೋ ಕೊರಗಜ್ಜ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಮಗಳು ನೋಡಕ್ಕೆ ಹೋಗ್ತಾ ಇದ್ದೀವಿ. ನ್ಯಾಷನಲ್ ಹೈವೇ 275 ಮಡಿಕೇರಿ ಟು ಮಂಗಳೂರು ಹೈವೇಲಿ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದಂತೂ ನಿಜ, ನಾನು ಏನು ಗೆಸ್ಸೇ ಮಾಡಿರಲಿಲ್ಲ. ವಾಪಸ್ ಊರಿಗೆ ಹೋಗೋಣ ಅನ್ಕೊಂಡಿದ್ದೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ಯಾ ನೀನು. ಏನು ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಏನಾದ್ರು ತರ್ಬೋದಿತ್ತು ಊರಿಂದ ಮಾಡ್ಕೊಂಡು. ಅವಳು ಚಕ್ಲಿ ನಿಪ್ಪಟ್ಟು ಅದು ಇದು ಪುಳಿಯೋಗರೆ ಚಿತ್ರಾನ್ನ ಅಲ್ವಾ ಮಾಡ್ಕೊಟ್ಟಿದ್ದು. ಕೊರಿಯರಲ್ಲಿ ಬೇರೆ ನೆನ್ನೆ ಕಳಿಸ್ತು. ಹಿಂಗೆ ಹೋಯ್ತೀವಿ ಅಂತಿದ್ರೆ ನೆನ್ನೆ ಸರ್ಪ್ರೈಸ್ ಆಯಿತು, ಇವಾಗ ಮದುವೆ ಸರ್ಪ್ರೈಸು. ಮಗಳಿಗಂತ ಅವಳು ಕಾಲ್ ಮಾಡಿಲ್ಲ, ನಮ್ಗೆ ಹೇಳೂ ಇಲ್ಲ. ಏನೋ ಒಂಥರ ಖುಷಿ ಇರ್ತದೆ ಕಣ್ರಿ ಸರ್ಪ್ರೈಸಲ್ಲಿ. ಸರ್ಪ್ರೈಸ್ ಕೊಡೋಕ್ಕೆ ಬರೋದಿಲ್ಲ ಅಂತಿದೆ. 18 ವರ್ಷ ಬೇಕಾಯ್ತು ಸರ್ಪ್ರೈಸ್ ಕೊಡೋಕ್ಕೆ. ಇನ್ನು 18 ವರ್ಷ ಆಗ್ಬೋದು ಸರ್ಪ್ರೈಸ್. ಮುಗೀತು ಬಿಡು ಜೀವನ. ಇವತ್ತಾದ್ರೂ ಒಂದು ಸರ್ಪ್ರೈಸ್ ಕೊಟ್ಟ. ಲೈಫೇ ಮುಗೀತು ಅನ್ನೋಷ್ಟಕ್ಕೆ ಮತ್ತೆ ಶುರು ಆಗೈತೆ ನಮ್ಮ ಜೀವನ. ಮೂಡ್ ಬಿದ್ರೆ ವೈಬ್ರೆಂಟಿಗೆ ಬಂದ್ವಿ. ನೋಡ್ಬೋದು, ಬೋರ್ಡ್ ಕಾಣಿಸ್ತಾ ಇದೆ.
ಅಪ್ಪಂಗೆ ನನಗಿಂತ ಎಕ್ಸೈಟ್ಮೆಂಟು ಮಗಳು ನೋಡೋದಕ್ಕೆ. ಅವರೇ ನೆನೆಸಿದ್ದು ಮಕ್ಕಳು ನೋಡೋದು ಹೆಂಗೂ ಇಷ್ಟು ದೂರ ಬಂದಿದ್ದೀವಿ ಅಂತ. ಹಂಗಾಗಿ ಬಂದಿದ್ದೀವಿ ನೀವು ಬ್ರಾಂಡ್ಗೆ ಮೂಡ್ಬಿದ್ರೆಗೆ. ಆಗಲೇ ಓಡಿದ್ರು ನೋಡಿ ನೋಡೋಕ್ಕೆ. ನಾವಿಲ್ಲಿಗೆ ಬಂದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಎಲ್ಲ ಮಕ್ಕಳುಗಳು ಊಟ ಹೋಗ್ತಾ ಇದ್ದಾರೆ. ಈ ವೀಕೆಲ್ಲ ಅವ್ರು ಸರಿಯಾಗಿ ಹುಷಾರಿಲ್ಲ, ಅದಕ್ಕೆ ರಜೆ ಹಾಕೊಂಡಿದ್ರು. ನಾವು ಬಂದಿದ್ದೀವಿ. ಎರಡು ದಿನ ಓದಿತ್ತು. ಮಧ್ಯಾಹ್ನ ಹೋಗೋಣ ಕ್ಲಾಸಿಗೆ ಹೋಗೋಣ ಅಂತಂದರೆ ಮಧ್ಯಾಹ್ನ ಹೋಗಿಲ್ಲ. ಇಂದು ಈ ಸರ್ಪ್ರೈಸ್ ಏನನ್ಸ್ತಾ? ನಾನು ನಮ್ಗೆ ಹೊರಗಡೆ ಹೋಗಿ ಏನಾದ್ರು ಕೊಡಿಸ್ಕೊಂಡು ಅವಾಗ ಶಾಪಿಂಗ್ ಮಾಡ್ತಾರೆ. ಏ FM ಅಫಂಡಿಂದ ನಾನಿವತ್ತು ಅಷ್ಟು ಸೊಂಟ ನೋವಲ್ಲೂ ನಾನು ಕುತ್ಕೊಂಡು ಓದಬೇಕಂತ 12:30ವರೆಗೆ ಓದಿದ್ದೀನಿ. ನಾನು ಜಾನ್ವಿನೂ ಓದಿಲ್ಲ. ಜಾನ್ವಿ ಓದ್ತಿದ್ದು ನಾನು ನಿನ್ ಕಡೆ ಗಮನನೇ ಕೊಟ್ಟಿರ್ಲಿಲ್ಲ. ನಿಮ್ಮ ಅಪ್ಪ ಸೂಳೆ ತಕ್ಕ ಬಂದಿದ್ದೀವಿ, ಮಗ್ಳು ನೋಡ್ಕೋ, ಸರ್ಪ್ರೈಸ್ ಕೊಟ್ರೆ ಮಗ್ಳಿಗೆ ಹೆಂಗಿರ್ತದೆ? ಯಾಕೆ ನೋಡಲಿ ಮತ್ತೆ ನೀನ್ ನೆನೆ ನಮ್ದು ಆನಿವರ್ಸರಿ ಮರ್ತ್ ಬಿಡ್ಕೋತಿದ್ಯಾ? ನಾನು ಹೇಳ್ದೆ ಯಾರ್ಗೆ? ಆನಿವರ್ಸರಿ, ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಅಂತ ಯಾರ್ಗೆ? ಎಲ್ಲಾರ್ಗೂ ಹೇಳ್ತೀನಿ. ಹ್ಮ್. ನಾನು ವಿಶ್ ಮಾಡಿದ್ರು. ನೆನ್ನೆ ಎಲ್ಲಿಗೆ ಹೋಗಿದ್ದೆ ಗೊತ್ತಾ? ಮಡಿಕೇರಿ ರೆಸಾರ್ಟ್ಗೆ ಹೋಗಿದ್ದು. ಇನ್ನು ಇಲ್ಲಿ ಉರ್ಸಕ್ಕೆ ನನ್ನ ಮಗ ಬಂದು ಮೂವಿ ತೋರಿಸಿದ್ರು ನೆನ್ನೆ. ಅಲ್ಲ ಕಣೆ, ಅಪ್ಪ ಅಮ್ಮ ಸರ್ಪ್ರೈಸ್ ಆಗಿ ಬಂದಿದೀವಿ ನೀನ್ ನೋಡಕ್ಕೆ, ಅದಕ್ಕಿಂತ ಬೇಕಾ ನಿನ್ಗೆ? ಇನ್ನೇನು ಆಗ್ತಿಲ್ಲ. ಅಪ್ಪ ನನಗೆ ಸರ್ಪ್ರೈಸ್ ಕೊಡ್ತು, ನಾವು ನಿನಗೆ ಸರ್ಪ್ರೈಸ್ ಕೊಟ್ಟು. ಏನಂತ ಗೊತ್ತಾ? ಆನಿವರ್ಸರಿಗೆ ಎಲ್ಲೋ ಹೋಗೋಣ ಹೊರಗಡೆಗೆ ಅಂತ ಕರ್ಕೊಬತ್ತು. ಎಲ್ಲಿಗೆ ಅಂತ ಹೇಳಿರ್ಲಿಲ್ಲ. ರಾತ್ರಿ 12 ಗಂಟೆಗೆ ಬುಕ್ ಮಾಡೈತೆ ರೆಸಾರ್ಟ್ನ. ಆ ರೆಸಾರ್ಟ್ ಕಣ್ಣಿಂದ ನೋಡ್ತಿದ್ದಂಗೆ ಖುಷಿ, ಆನಂದ ಎಲ್ಲ ಹೋಯ್ತು. ಅದಾದ್ಮೇಲೆ ಮಗಳು ನೋಡಕ್ ಹೋಗೋದ ಅಂತ ಇದ್ದಂಗೆ ಇನ್ನೂ ಆಶ್ಚರ್ಯ, ಖುಷಿ ಎರಡೂ ಆಯ್ತು. ಚಿಲ್ ಮಾಡ್ತಾ ಇದ್ದಪ್ಪ. ಎಲ್ಲ ಈಗಲೇ ಬರ್ತಾವಲ್ಲ, ಬರಕ್ಕಾಯಿಲ್ಲ ಎಲ್ಲ ಮನೆಗೆ. ಮನೇಲಿ ಹೆಂಗ ಗೊತ್ತಾ, ಇತ್ತು ಅಲ್ಲೆಲ್ಲ ಕರೆಕ್ಟಾಗಿ ಪ್ರೋಟೀನ್ ಎಲ್ಲ ಸಿಕ್ತಿದ್ದಲ್ಲ, ಸೊ ಕಾಣಿಸ್ತಿರ್ಲಿಲ್ಲ. ಇಲ್ಲೆಲ್ಲ ಸಿಕ್ತಿರಲ್ಲ, ಅದಕ್ಕೆ ಧ್ಯಾನ ಮಾಡು ಜಾಸ್ತಿ. ಧ್ಯಾನ ಪ್ರಾಣಾಯಾಮ ಪ್ರೋಟೀನ್ ವಿಟಮಿನ್ ಅಂತ ಕೇಳ್ತಿಯಲ್ಲ, ಹಣ್ಣು ತಿಂತಿಯಲ್ಲೇ? ಹಣ್ಣು ನಾನು ಊಟ ಬಿಟ್ಟಾದ್ಮೇಲಿಂದ 3 ಹೊತ್ತು ಹಣ್ಣೆ ತಿಂತಾರೋದು. ನಾನು ಒಂದು ಅಡಿಕ್ಷನ್. ಈಗ ಹೋಗ್ಲಿ ನಾವು ಕಳಿಸ್ಕೊಟ್ವಲ್ಲ, ಅದ್ ಬಂತೇನೆ ಕೊರಿಯರು. ತಗೊಂಡಿಲ್ಲ, ತಗೋಬೇಕು. ಅದು ಫುಡ್ದು ಆಮೇಲೆ ವೇಸ್ಟ್ ಆದ್ರೆ ಏನ್ ಮಾಡ್ತೀಯಾ? ಆಗೋದಿಲ್ಲ. ನೋಡೇ ಇಲ್ಲ. ನಿನ್ನೆ ರಾತ್ರಿ ಬಂದಿರೋದು, ನಿನ್ನೆ ಸಂಜೆ ತಾನೇ ಬಂದಿರೋದು. ನಿನ್ನೆ ಸಂಜೆ ಡೋರ್ ಹಾಕೊಂಡು ಹೋಗಿರ್ತಾರೆ. ಇವತ್ತು ತಗೋಬೇಕು. ಯಾವಲ್ಲಿ ಏನಿಲ್ಲ, ಯಾರಿಗಾದ್ರು ಹೇಳಿದ್ರೆ ತಗೋತಾರೆ. ಮೂಡ್ಬಿದ್ರಲ್ಲಿ ಯಾವಾಗಲೂ ತಗೊಳ್ತಾ ಇರೋ ಸ್ಟೇಷನರಿ ಬಂದಿದ್ದಾಳೆ. ಅವಳು ಪೆನ್ನು ಮತ್ತು ನೋಟ್ಬುಕ್ ಬೇಕಿತ್ತು, ಅದಕ್ಕೆ ತಗೋತಾಳೆ. ಏನಿರುತ್ತೆ ಅದು ತಗೊಂಡು ನಡಿ. ಅವರಪ್ಪ ಹೆಸರು ಕಾಳು ಕಡಲೆಗಳೆಲ್ಲ ಕೊಡ್ತಾ ಇದ್ದಾರೆ. ಮಾರ್ನಿಂಗ್ ನಾಟದು JW ಬರುತ್ತೆ, ಅದು ಬರೀತಾ ಇದೆ. ಓದ್ದನೆ ಬರೆದ್ರೆ ಏನು ಪ್ರಯೋಜನ? ನಾಟದಲ್ಲಿ ಡ್ರಾಯಿಂಗ್ ಅದು ಚೆನ್ನಾಗಿ ಮಾಡ್ತಾಳ. ಚೆನ್ನಾಗಾಯ್ತು, ಮಾಡು. ಬಿಲ್ಡಿಂಗ್ ನೇಮು, ಬಿಲ್ಡಿಂಗ್ ಕಟ್ಟಿರೋರ್ ನೇಮು, ಅದೆಲ್ಲ ನೆನ್ಪಿಟ್ಕೋಬೇಕು. ಅದೆಲ್ಲ ಓದಿದ್ಯಾ? ನೋಟ್ಸ್ ಮಾಡಿದ್ದೀನಿ, ಓದ್ಕೋತೀನಿ ಅಷ್ಟೇ. ಎಲ್ಲನೂ ಅರ್ಧಂಬರ್ಧ ಮಾಡಬೇಡ. ಯಾವ್ದು ಹೆಸರು ಹೋಗಿದ್ದು? ಕೊರಗಜ್ಜಿ ಅದು ಬಾಯ್ ಕಂದ. ಮಾತ್ರ ಬೇಕಾಗುತ್ತೋ ಅವು ಇವು ಅದು ಬರ. ಬಾಯ್ ಬಾಯ್. ಬರ್ತೀನಿ ನಾನು.
ನಾವು ಹೋಗ್ಲೇ ಕಾಣಿಸ್ತೀವಿ ಪೀಸ್ ಇಸ್ಕೊಳ್ಳೋಕೆ ನಾನು ಒಬ್ಬಳೇ ಬರ್ತೀನಿ. ಏನೋ ಮಾಡ ಏನೋ ಮಾಡು ಕಳಿಸ್ಬೇಕು 4 ದಿನ ಬರೋದಿಲ್ಲ ನಾನು. ಗೊತ್ತಿಲ್ಲ, ಫಸ್ಟ್ ಓದ್ಬಿಟ್ಟು ಚೆನ್ನಾಗಿ ಬಾ ಅಷ್ಟೇ. ಅದೇ ನನ್ನ ಫ್ರೆಂಡ್ಸ್ ಜೊತೆ ಬರ್ತೀನಿ. ಹಾಗಲ್ಲ ನೋಡೋಣ ಟೈಮ್ ಹೆಂಗಾಗುತ್ತೆ. ಅವೆಲ್ಲ ಅವಾಗಲೇ ತೆಗ್ದೆ ಸೌಮ್ಯ ನೀನು ಚಾನ್ಸ್ ಇಲ್ಲ. ನಾನು ಹೋಗಿ ಹೋಗ್ತೀನಿ 18+ ನನಗೆ ಆಗ. ಬೈ ಬಾಯ್. ಬೇಕಾದ್ರೆ ಗುದ್ದವ್ರೆ ನಿಮ್ಮ ಅಪ್ಪ. ಬೈ ಬೈ ಬಾಯಪ್ಪನು. ಬೈ. ಬಾಯ್ ಬಾಯ್ ಬೈ ಬೈ. ಬಾಯ್. ಹಾಂ ಶ್ರೀಕಂದ ಈವ್ನಿಂಗ್ 5 o'clock ಧರ್ಮಸ್ಥಳದ ಹತ್ರ ಪಾಸಿಂಗ್. ಇದು ನೇತ್ರಾವತಿ ನೀರು ನೋಡ್ತಾ ಇದ್ರು. ನೇತ್ರಾವತಿ ಸ್ನಾನಘಟ್ಟ ಧರ್ಮಸ್ಥಳದ ಲಕ್ಷದೀಪೋತ್ಸವಕ್ಕೆ ಸಜ್ಜಾಗಿರೋದನ್ನ ನೋಡ್ಬೋದು. ಏನು ಈ ಥರ ಮಾಡೋರು ಡೆಕೋರೇಷನ್ ಇವತ್ತು? ಹೌದಾ? ಲಕ್ಷದೀಪೋತ್ಸವಕ್ಕೆ ರೆಡಿಯಾಗಿ ನಿಂತಿದೆ ನೋಡಿ ಧರ್ಮಸ್ಥಳ. ಆ ತಾಟಿ ಲಿಂಗೆ ಕೊಡ್ಸು. ಆದ್ರೂ ಇಡೀ ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅಂದರೆ ಬೆಂಗಳೂರು ಫೇಮಸ್, ಎಜುಕೇಷನ್ಗೆ ಅಂದರೆ ಮಂಗಳೂರು ಫೇಮಸ್ಸು. ಕಟ್ರಲ್ಲಿ ಸಿಗ್ತಾ ಇದ್ರೆ ನಿಲ್ಸ್ರಿ ನೋಡ. Located in the heart of Mangaluru, just minutes from the bus stand, a perfect choice for leading healthcare. ತಾಟ್ರಿಲಿಂಗ್ ಇತ್ತಂದ್ರಿ ಬೇರೆ ಯಾವ್ದು ಜ್ಯೂಸ್ ತಂದ್ರೆ ತಾಟ್ಲಿಂಗ್ ಕೊಡ್ಸಿದ್ರು. ಈವ್ನಿಂಗ್ 6 o'clock ತಾಟ್ಲಿಂಗ್ ಇತ್ತಲ್ಲ, ಯಾಕೆ ಕೊಡಿಸ್ಲಿಲ್ಲ? ಹಾ ಚೆನ್ನಾಗಿರ್ಲಿಲ್ವಾ? ಈಗ FM ಸರಿ ಆಯ್ತು. ಎಲ್ಲಿದ್ದೀವಿ? 7:30. ಲಾಸ್ಟ್ ಟೈಮ್ 10 ಕಿಲೋಮೀಟರ್. 10 kilometers ಜಾಸ್ತಿ.
ಮುಂದೆ ಹೋಗ್ತಾ ಇದ್ದಾರಲ್ಲ ಬೈಕಲ್ಲಿ ಅವರು ಧರ್ಮಸ್ಥಳದಿಂದ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಈಗ ಹಾಸನಲ್ಲಿ ಇದ್ವಿ, ಕಾಫಿ ಕುಡಿಯೋಣ ಅಂತ ಹೋಟೆಲ್ಗೆ ಬಂದಿದ್ವಿ. ಈ ಹೋಟೆಲ್ ಒಳಗಡೆ ಬರ್ತಿದ್ದಂಗೆ ಈ ಪಿಕ್ಚರ್ ಎಲ್ಲ ನೋಡಿ ವಾವ್ ಅನಿಸ್ತು. ಒಂದು ಸ್ಟ್ರಾಂಗ್ ಆಗಿ ಒಂದು ಕಾಫಿ ಕೊಡಿ ಫಸ್ಟ್. ನೋಡಿ ಹುಚ್ಚಿ ಥರ ಕಾಣ್ತಾ ಇದ್ದೀವಿ. ಮನೆಗೆ ಹೋಗಿ ಸಾಕಾಗೈತೆ, ಸುತ್ತಿ ಟ್ರಾವೆಲ್ ಮಾಡಿ ಮನೆಗೆ ಹೋಗಿ ಮಲ್ಕೊಂಡು ಅಂತ ಅನ್ಸ್ಬಿಟ್ಟೈತೆ. ಈ ಹೋಟೆಲ್ಗೆ ಬ್ಯಾಕ್ಗ್ರೌಂಡು ಏನು ಪೇಂಟ್ ಚೆನ್ನಾಗಿ ಮಾಡಿದಾರಲ್ವ, ಅಲ್ಲಿ ಎಲ್ಲ ಯಕ್ಷಗಾನದ್ದು ತುಂಬ ಚೆನ್ನಾಗೈತೆ ಪೇಂಟ್. ಇಲ್ಲಿ ನೋಡಿ, ಇದು ಮಂಗಳೂರ್ದು ಹೆಸರುಗದ್ದೆ ಕೋಣ ಹೋಟೆಲ್ದು, ಅದು ಪೇಂಟಿಂಗ್ ಚೆನ್ನಾಗಿದೆ. ಪೇಂಟಿಂಗ್ ಅಲ್ಲ ಸ್ಟಿಕ್ಕರ್ ಅಥವಾ ಪೇಂಟಿಂಗ್. ಕಾಫಿ ಆರ್ಡ್ರ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಚಳಿ ಐತಿ, ಸ್ವಲ್ಪ ಕಾಫಿ ಕೊಡ್ತೀನಿ. ನಿಮ್ಗೆ ಹೇಳ್ಬೇಕಿತ್ತ, ಇನ್ನೊಂದು ಕೊಡಿ. ಹಂಗೆ ಮತ್ತು ನೀವು ಬಂದು ಆರ್ಡ್ರ್ ಮಾಡ್ತೀರಾ ಅಂತ ಸುಮ್ಮನೆ ಮೆನು ನೋಡ್ತಾ ಇದ್ರಲ್ಲ, ಏನು ಆರ್ಡ್ರ್ ಮಾಡ್ತಾ ಇದ್ದೀರಾ? ಮತ್ತೆ ಇನ್ಯಾಕೆ ಮಾಡ್ತಾ ಇದ್ದೀರ ಮತ್ತೆ? ಅಲ್ಲಿಂದ ಈಗ ಧರ್ಮಸ್ಥಳ, ಸಕಲೇಶ್ವರ, ನಾವೀಗ ಹಾಸನಿಂದ ಚಂದ್ರಪಟ್ಟಣದಿಂದ ಕಿಕ್ಕೇರಿ ಮಾರ್ಗವಾಗಿ ಕೇರ್ಪುಡೆ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ 9:30ಗೆ ಕೇರ್ಪುಡೆಗೆ ಬಂದು ರೀಚ್ ಆದ್ವಿ. ಎಣ್ಣೆಯಿಂದ ಟ್ರಾವೆಲ್ ಮಾಡಿ ಸಾಕಾಗಿ ಸುಸ್ತಾಯಿತು, ರಶ್ ಬರಬೇಕು. ಇಲ್ಲಿಗೆ ಟ್ರಾವೆಲಿಂಗ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಈಗ ಕೇರ್ಪುಡೆ ಮನೆಗೆ ಬಂದು ತಲುಪಿದ್ವಿ. ಮನೆಗೆ ಹೋಗ್ತಿದ್ದಂಗೆ ಬುಟ್ಟಿ ನನ್ನ ಕಾಲ್ಗೆ ಸಿಕ್ತು. ಬುಡ್ಡಿ ಯಾಕಂದ್ರೆ ಅದು ನಾನು ಎಲ್ಲೇ ಹೋದ್ರು ನಾನು ಹಿಂದೆ ಬರ್ತೈತಿ, ಯಾರಿಂದ ಕಾಣದೇ ಇರೋದಕ್ಕೆ. ತಿದಂಗೆ ಮ್ಯೂನ್ಕೊ ಬಂದ್ಬಿಟ್ಟಲ್ಲ, ಏನಾಯ್ತು? ಹಾಲಾಕ್ಬೇಕಾ? ಒಂದ್ಬಿಟ್ಟೆ ಬಾ. ಅರುಣ ಹಾಲು ಹಾಕಿಲ್ವಾ ನಿಂಗೆ? ಹಾಲು ಕುಡ್ದೇ ಇಲ್ಲ, ಹಂಗೆ ಬಿಟ್ಟಿದ್ಯಾ?